ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು HSTR ಎಕ್ಸಾಮ್ ಅಂತವಲ್ಲ, ಇದಕ್ಕೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಇದಕ್ಕೆ TET ಬೇಕೋ ಅಥವಾ ಬೇಡೋ ಅಥವಾ TET ಇದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೋಡ್ಬೋದು, ನೀವು ಪ್ರಮುಖವಾಗಿ ಕರ್ನಾಟಕದಲ್ಲಿ 3 ರೀತಿಯಾಗಿರ್ತಕ್ಕಂಥ ಶಿಕ್ಷಕರ ನೇಮಕಾತಿ ಇದಾವು. ಮೊದಲು PSTR ಅಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಂತ ಕರಿತೀವಿ. ಸೆಕೆಂಡು GPSTR ಪದವೀಧರ ಶಾಲಾ ಶಿಕ್ಷಕರ ನೇಮಕಾತಿ 6ರಿಂದ 8, ಮತ್ತು ಲಾಸ್ಟ್ ಉಳಿದಿರ್ತಕ್ಕಂಥದ್ದು ಹೈಸ್ಕೂಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾವು HSTR ಎಕ್ಸಾಮ್ ಅಂತ ಕರಿತೀವಿ. ಅಂದ್ರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂತ ನಾವು ಕರಿತೀವಿ. ಈಗ ಪ್ರಕಾರ ಮೊನ್ನೆ ಶಿಕ್ಷಕರು ಬೋಧನೆ ಮಾಡಿರ್ತಕ್ಕಂಥ ಶಿಕ್ಷಕರು ಎಲ್ಲರಿಗೂ TET ಕಡ್ಡಾಯ ಅಂತ ಮಾಡಿದ್ರು. ಇನ್ನೊಂದು ಏನಪ್ಪ ಅಂದ್ರೆ ಇನ್ ಸರ್ವಿಸ್ ಇದ್ದವ್ರಿಗೂ ಕೂಡ TET ಏನಪ್ಪ ಅಂದ್ರೆ ಪಾಸ್ ಆಗ್ಲೋರು ಕೂಡ ಅವ್ರಿಗೆ ಹೇಳಿದೆ, ಇನ್ನು 2 ವರ್ಷ ಟೈಮ್ ಕೊಟ್ಟಿದೆ, 2028 ಆಗಸ್ಟ್ 28ರವರೆಗೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೆಕ್ಸ್ಟ್ ನೋಟಿಫಿಕೇಶನ್ ಆದ್ರೆ ಕರ್ನಾಟಕದಲ್ಲಿ HSTR ಎಕ್ಸಾಮ್ಗೆ ನೋಟಿಫಿಕೇಶನ್ ಆದ್ರೆ, ಹಾಗಾದ್ರೆ ಅದಕ್ಕೆ TET ಇರ್ತತೋ ಇಲ್ಲೋ ಅನ್ನೋದ್ರ ಪ್ರಶ್ನೆ ನಾನು ಹೇಳ್ತಾ ಹೋಗ್ತೀನಿ. ಉತ್ತರ ನೋಡ್ಬೋದು, ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಏನಪ್ಪಾ ಅಂದ್ರೆ, ಕೇವಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಂತ ಹೇಳ್ತೀವಲ್ಲ, ಪದವೀಧರ ಶಾಲಾ ಶಿಕ್ಷಕರ ನೇಮಕಾತಿವರೆಗೂ ಅಂದ್ರೆ 1ರಿಂದ 8ನೇ ತರಗತಿ ಏನಿದೆಯೋ ಅದಕ್ಕೆ ಮೇನ್ ಆಗಿರ್ತಕ್ಕಂಥದ್ದು ಟೀಚಿಂಗ್ ಮಾಡ್ತಾರೋ ಅವ್ರಿಗೆ ಪ್ರಮುಖವಾಗಿ ಎಲ್ಲರೂ TET ಪಾಸ್ ಆಗ್ಲೇಬೇಕು. 1ರಿಂದ 8ನೇ ತರಗತಿ ಇದಲ್ಲ ಅವ್ರಿಗೆಷ್ಟೇ. ಇದು HSTR ಅಂದ್ರೆ 9ರಿಂದ 10 ಬರುತ್ತೆ. ಹಾಗಾಗಿ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ರೂಲ್ಸ್ ನಿಯಮಗಳು ಇನ್ನು ಮಾಡಿಲ್ಲ. ಇದು ಏನಪ್ಪಾ ಅಂದ್ರೆ 1ರಿಂದ 8ಕ್ಕೆ ಅಷ್ಟೇ TET, ಆದ್ರೆ ಹೈಸ್ಕೂಲ್ಗೆ ಇನ್ನು TET ಮಾಡಿಲ್ಲ. ನಮ್ಮ ಕರ್ನಾಟಕ ಸರ್ಕಾರ ನಿಯಮ ಮಾಡ್ತದ್ದು C&R ರೂಲ್ಸ್. ಸೊ 2015ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ TET ಇಲ್ದಂಗೆ ಅವ್ರು ಏನ್ ಮಾಡಿದ್ರು, HSTR ಎಕ್ಸಾಮ್ ನ ಸೀದಾ ಡೈರೆಕ್ಟ್ ಆಗಿ ಇದನ್ನ ಮಾಡಿದ್ರು. ಸೊ ಅದೇ ರೀತಿಯಾಗಿರ್ತಕ್ಕಂಥದ್ದು ಈ ಸಲನೂ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ಈಗ ಪ್ರಮುಖವಾಗಿ ಹಾಗಾದ್ರೆ ಕನ್ಫ್ಯೂಸ್ ಇರತಕ್ಕಂಥದ್ದು ಬಹಳ ಜನ ಪದೇ ಪದೇ ಕೇಳ್ತಿದ್ದಾರೆ. HSTR ಎಕ್ಸಾಮ್ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ನಾನು ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂತ ಕರಿತೀವಿ. HSTR ಎಕ್ಸಾಮ್ ನೋ TET, ಓನ್ಲಿ ನಿಮ್ಗೆ ಏನಪ್ಪ ಅಂದ್ರೆ B.Ed ಕಂಪ್ಲೀಟ್ ಆಗಿರ್ಬೇಕು ಅಷ್ಟೇ. ನೆಕ್ಸ್ಟ್ ಬರೋದಾದ್ರೆ ಸುಪ್ರೀಂ ಕೋರ್ಟ್ ಏನ ಆದೇಶ ಮಾಡ್ತು ಅನ್ನೋದಾದ್ರೆ, ನಾನು ನೋಡಿ TET ಕಡ್ಡಾಯ. ಯಾರಿಗೆ TET ಕಡ್ಡಾಯ? 1ರಿಂದ 8ನೇ ತರಗತಿ ಏನಿರಲ್ಲ ಇವ್ರಿಗೆಷ್ಟೇ. 1ರಿಂದ 5ನೇ ತರಗತಿ 5th ಕ್ಲಾಸ್ ಅಂದ್ರೆ PSTR ಬರುತ್ತೆ. PSTR ಪೇಪರ್ 1 ಪಾಸ್ ಆಗ್ಬೇಕು, ಜೊತೆಗೆ D.Ed ಮಾಡಿರ್ಬೇಕು. ಸುಪ್ರೀಂ ಕೋರ್ಟ್ 2 ಹೇಳಿದೆ. ಈಗ D.Ed ಮಾಡೋರಷ್ಟೇ 1ರಿಂದ 5ನೇ ತರಗತಿ ಟೀಚಿಂಗ್ ಮಾಡ್ಬೇಕು, ಅದು ಕಟ್ಟುನಿಟ್ಟಾಗಿ ಹೇಳಿದೆ. ಇದು ಇವ್ರು ಏನಾಗಬೇಕು, 1ರಿಂದ 5 D.Ed ಜೊತೆಗೆ ಪೇಪರ್ 1 ಪಾಸ್ ಆಗ್ಬೇಕು. ನೆಕ್ಸ್ಟ್ 6ರಿಂದ 8ನೇ ತರಗತಿಯವರು ಪದವೀಧರ ಶಾಲಾ ಶಿಕ್ಷಕರ ನೇಮಕಾತಿ ಅಂತ ಕರೀತೀವಲ್ಲ, ಇವರು B.Ed ಜೊತೆಗೆ ಪೇಪರ್ 2 ಪಾಸ್ ಆಗ್ಬೇಕು, ಎಲಿಜಿಬಲ್. ಇದು ಸುಪ್ರೀಂ ಕೋರ್ಟ್ ಆದೇಶ. ಟೋಟಲಿ ಏನಪ್ಪಾ ಅಂದ್ರೆ 1ರಿಂದ 8ನೇ ತರಗತಿ ಬರ್ತಾರಲ್ಲೋ ಇವರಷ್ಟು ಅವ್ರವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೋರ್ಸ್ಗಳನ್ನು ಮಾಡಿರ್ಬೇಕು, ಜೊತೆಗೆ ಏನಪ್ಪ ಅಂದ್ರೆ TET ಪಾಸ್ ಆಗಿರ್ಬೇಕು. ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರೀತಾವ್, ಶಿಕ್ಷಕರ ಅರ್ಹತಾ ಪರೀಕ್ಷೆ, ಅದನ್ನ ಪಾಸ್ ಮಾಡ್ಲೇಬೇಕು. ನೆಕ್ಸ್ಟ್ ತರಗತಿವರೆಗೆ ಮಾತ್ರ ಇದು ಅನ್ವಯ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ. ಆದ್ರೆ HSTR ಎಕ್ಸಾಮ್ಗೆ ಇದು ಅನ್ವಯ ಆಗಲ್ಲ. ಯಾಕಂದ್ರೆ ಇಲ್ಲಿ 9, 10 ಬರುತ್ತೆ. 9, ಇದು 10 ಬರುತ್ತೆ. ಇದು 1ರಿಂದ 8, ಇದು ಸುಪ್ರೀಂ ಕೋರ್ಟ್ ಆದೇಶ. ಇದನ್ನು ಮಾಡ್ಲೇಬೇಕು ಅವರು. ಈಗ ಶಿಕ್ಷಕರ ಸರ್ವಿಸ್ ಅದರಲ್ಲ ಅವರು. ನೆಕ್ಸ್ಟ್ ನೋಡ್ತೀನಿ, RTI ಕಾಯ್ದೆಯ ಸೆಕ್ಷನ್ 26ರ ಉಪವಿಭಾಗ 1ರ ಅಡಿಯಲ್ಲಿ ಜುಲೈ 29, 2011 LCT ಮತ್ತು ಒದಗಿಸುವ ಮೊದಲನೇ ನೇಮಕಗೊಂಡಿರ್ತಕ್ಕಂಥ ಶಿಕ್ಷಕರಿಗೆ ನೋಡ್ಬೋದು. RTI ಕಾಯ್ದೆ ಇಲ್ಲಿ ಏನಪ್ಪ ಅಂದ್ರೆ 2009 ಬರುತ್ತೆ. ಈ 2009 ಕಾಯ್ದೆ ಸೆಕ್ಷನ್ 23ರ ಉಪವಿಭಾಗ 1ರ ಅಡಿಯಲ್ಲಿ ಜುಲೈ 29, 2011 ಈ NCT ಪ್ರಕಾರ ಹೊಡಿಸಿರ್ತಕ್ಕಂತಹ ಮೊದಲ ನೇಮಕಾತಿ ಅಂದ್ರೆ 2011ಕ್ಕಿಂತ ಕೆಳಗೆ ನೇಮಕಾತಿ ಆಗಿದ್ರು. 9 ಮತ್ತು 11ಕ್ಕಿಂತ ಕೆಳಗೆ ನೇಮಕವಾಗಿದ್ರು. ಉದಾಹರಣೆ ಹೇಳ್ಬೇಕಂದ್ರೆ 1997 ಶಿಕ್ಷಕರ ನೇಮಕಾತಿ ಆಗಿದ್ದು ಮೊದಲು. ನೆಕ್ಸ್ಟ್ 2005, 2008, 2008 ಮತ್ತು 2011ರಲ್ಲಿ ಏನಪ್ಪ ಅಂದ್ರೆ ನೇಮಕವಾಗಿದ್ವು ಶಿಕ್ಷಕರ ನೇಮಕಾತಿ. ಈ ರೀತಿಯಾಗಿರ್ತಕ್ಕಂಥ ಶಿಕ್ಷಕರಿಗೆ ಏನಪ್ಪ ಅಂದ್ರೆ RTI ಕಾಯ್ದೆ ಹೇಳ್ತಿದ್ದಪ್ಪ ಅನ್ನೋದಾದ್ರೆ, ನಾವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡುವುದರಲ್ಲಿ ನಾವು ಗುಣಮಟ್ಟದಾಗಿರ್ತಕ್ಕಂಥ ನಾವು ಶಿಕ್ಷಣ ಕೊಡಬೇಕು. ಪ್ರಾಥಮಿಕ ಶಾಲೆಗೆ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನಾವು ಗುಣಮಟ್ಟದ ಒಂದು ಶಿಕ್ಷಣ ಕೊಡುವ ಒಂದು ಉದ್ದೇಶದಿಂದ ಹಲವಾರು ರೀತಿಯಾಗಿರ್ತಕ್ಕಂತಹ ಶಿಕ್ಷಕರ ಸಂಘಗಳು ರಾಜ್ಯ
ಆಗಿರ್ತಕ್ಕಂತಹ ಹೈಕೋರ್ಟ್ ನಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಎಲ್ಲಾ ವಾದ ವಿವಾದಗಳನ್ನು ಕೊನೆಗೊಂಡು ನಮ್ಮ ಭಾರತದಲ್ಲಿ ಏನ್ ಹೈಕೋರ್ಟ್ ಅದು ಬಾಂಬೆ ಹೈಕೋರ್ಟ್ ಆಗಿರ್ಬೋದು, ಕೇರಳ, ತಮಿಳುನಾಡು ಈ ರೀತಿಯಾಗಿರ್ತಕ್ಕಂಥ ಕೋರ್ಟ್ ನಲ್ಲಿ ಏನ್ ಮಾಡಿದೆವಪ್ಪ ಅಂದ್ರೆ ವ್ಯಾಜ್ಯವನ್ನು ಎಲ್ಲಾ ಇದನ್ನು ಫೈನಲ್ ಆಗಿ ನೋಡಿದಾಗ ಫೈನಲ್ ಆಗಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಆಯಿತು. ಈಗ 2025ರಲ್ಲಿ ಕೂಡ ಆಯಿತು, ಈ ಒಂದು ವರ್ಷ ಟೈಮ್ ಕೊಡ್ತೀವಿ ಅಂದು. ಹಾಗಾಗಿ ಈಗ ಏನ್ ಮಾಡಿದೆಪ್ಪ ಅಂದ್ರೆ ಈಗ ಲಾಸ್ಟ್ ಕೊನೆ ಹಂತ 2 ವರ್ಷ ಮತ್ತೆ ಟೈಮ್ ಕೊಟ್ಟಿದೆ. ಏನು 2012 ಕೆಳಗೆ ಏನೋ ಆಗಿದ್ದರು ಮತ್ತೆ ನೆಕ್ಸ್ಟ್ ಆಗ್ಬೇಕು ಅನ್ನೋರು ಮೊದಲು TET ಪಾಸ್ ಆಗ್ಬೇಕು 1ರಿಂದ 8ನೇ ತರಗತಿವರೆಗೆ. ಈ TET ಪಾಸ್ ಆದ್ರೆ ಅಷ್ಟೇ ಅವರು ಅಲ್ಲಿ ಗೌರ್ಮೆಂಟ್ ನೌಕರಿ ಆದ್ರೂ ಅಲ್ಲಿ ನೀವು ಸ್ವತಂತ್ರವಾಗಿ ಏನಪ್ಪಾ ಅಂದ್ರೆ ನಿವೃತ್ತಿ ಘೋಷಿಸಬೇಕಾಗತ್ತೆ ಪಾಸ್ ಆಗ್ಲಿಲ್ಲ ಅಂದ್ರೆ. ಅಥವಾ 5 ವರ್ಷ ಏನಾದ್ರೂ ಅವ್ರದ್ದು ವೃತ್ತಿ ಜೀವನದ ಏನ್ ನಿವೃತ್ತಿ ಇನ್ನೂ ಐತಪ್ಪ ಅನ್ನೋದಾದ್ರೆ ಅವ್ರಿಗೆ ಏನಂತ ವಿನಾಯಿತಿ ನೀಡಿದೆ, ಆದ್ರೆ ಅವ್ರಿಗೆ ಬಡ್ತಿ ಕೊಡಂಗಿಲ್ಲ. ಇನ್ನು 2 ಅಲ್ಲ 3 ವರ್ಷ ಇದೆ ಅವ್ರ ರಿಟೈರ್ಮೆಂಟ್ಗೆ ಏನು ಅಂತಂದ್ರೆ ಅವ್ರಿಗೆ ವಿನಾಯಿತಿ ಕೊಟ್ಟಿದೆ ಸುಪ್ರೀಂ ಕೋರ್ಟ್. 5 ವರ್ಷದ ಒಳಗೆ ಏನಾದ್ರೂ ಇದ್ರೆ, ಸೊ 6-7 ವರ್ಷದ ಮ್ಯಾಗ ಏನಾದ್ರೂ ಇದ್ರೆ ಅವರು TET ಕಡ್ಡಾಯವಾಗಿ ಪಾಸ್ ಆಗ್ಲೇಬೇಕು ಅನ್ನೋ ಅದು ನಿಯಮ ಅಂತ ಹೇಳ್ಬೋದು. ಹಾಗಾಗಿ ಕೊನೆಯದಾಗಿ ಈಗ 1ರಿಂದ 8ನೇ ತರಗತಿ ಏನಿದ್ರು ಅವ್ರು ಅಷ್ಟು ಏನಪ್ಪಾ ಅಂದ್ರೆ ಟೈಮು ಆಗಸ್ಟ್ 28 2028 ಏನಿದೆಯೋ ಇದು ಲಾಸ್ಟ್ ಕೊನೆ ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಏನ್ ಮಾಡಿದೆ ಸುಪ್ರೀಂ ಕೋರ್ಟ್ ಇದು ಆದೇಶ ಮಾಡಿದೆ. ಲಾಸ್ಟ್ ನಿಮಗೆ ಇನ್ನು ಸರ್ವಿಸ್ ಇದ್ದವರು ಸುಮಾರು ನಮ್ಮ ಕರ್ನಾಟಕದಲ್ಲಿ ಏನಕ್ಕಂದ್ರೆ 1 ಲಕ್ಷಕ್ಕಿಂತ 1.30 ಅಥವಾ 1.5 ಲಕ್ಷಕ್ಕಿಂತ TET ಪಾಸ್ ಆಗಿಲ್ಲವರು ಏನು ಒಳಗೆ ಆಗಿದವರು ಬಹಳ ಜನ ಆದರೆ. ಸೊ ಅವರು ಏನಪ್ಪಾ ಅಂದ್ರೆ ಮೊನ್ನೆ 2025ರಲ್ಲಿ ನಡೆದಿರ್ತಕ್ಕಂಥ TET ಅಲ್ಲಿ ಒಂದು 10,000ಕ್ಕಿಂತ ಹೆಚ್ಚು ಜನ ಪಾಸ್ ಆಗಿದ್ದಾರೆ. ಆಲ್ರೆಡಿ ಅವ್ರು ಪಾಸ್ ಮಾಡ್ಕೊಂಡ್ರು. ನೆಕ್ಸ್ಟ್ ಈಗಿರ್ತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂಥ ಈಗ TET ಇನ್ನೂ ಬರೀಬೇಕು ಅನ್ಕೊಂಡವರು ಕೂಡ ಆದರೆ. ಅದ್ರ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿಗೆ ಜನ ಏನ್ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕ ಇನ್ ಸರ್ವಿಸ್ ಇದ್ದರು TET ಪಾಸ್ ಆಗಿಲ್ಲ. ಸೊ ಅವ್ರಿಗಷ್ಟ್ರಿಗೂ ಈಗ ಏನಾಗಿದೆ ಗೊಂದಲ ಆಗಿದೆ. ಹಾಗಾಗಿ ನಾವ್ ಏನ್ ಮಾಡ್ಬೇಕು, ಸರ್ಕಾರ ಈ ರೀತಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ, ನಾವ್ ಏನ್ ಮಾಡ್ಬೇಕು ಈಗ ಮತ್ತೆ ಸುಪ್ರೀಂ ಕೋರ್ಟ್ ಹೇಳೈತಿ ನೆಕ್ಸ್ಟ್ ನಾನು 2 ವರ್ಷ ಟೈಮ್ ಕೊಟ್ಟಿದ್ದೀನಿ, ಅದರೊಳಗೆ ಪಾಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಸ್ವತಂತ್ರವಾಗಿ ನಿವೃತ್ತಿ ಘೋಷಣೆ ಬೇಕು, ನೀವು ಸ್ಕೂಲ್ ನಲ್ಲಿ ಇರೋಲ್ಲ ಅನ್ನೋ ಒಂದು ನಿಯಮ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್. ಭಾರತದ ಉಚ್ಚ ನ್ಯಾಯಾಲಯ ಅಂತವ್ರು ನಾವು ಅದು ಕೊಟ್ಟಿದೆ. ಆ ಪ್ರಕಾರ ಅವರು ಏನಂತಂದ್ರೆ ನಿವೃತ್ತಿ ಘೋಷಿಸಬೇಕಾಗತ್ತೆ ಪಾಸ್ ಆಗ್ಲಿಲ್ಲ ಅಂದ್ರೆ. ಹಾಗಾಗಿ ಇನ್ನು ಯಾರ್ಯಾರು ಪಾಸ್ ಆಗಿಲ್ಲ, ಸೊ ಇನ್ನು ಸರ್ವಿಸ್ ಇದ್ದವರು ದಯಮಾಡಿ ನೀವು ಇನ್ನು 2028 ನಮ್ಮ ಕರ್ನಾಟಕದಲ್ಲಿ ಸುಮಾರು 2ರಿಂದ 3 ಮ್ಯಾಗ TET ಪಾಸ್ ಇದು ಅಂದ್ರೆ ನೋಟಿಫಿಕೇಶನ್ ಆಗುತ್ತೆ. ಹಾಗಾಗಿ ಅದ್ರೊಳಗೆ ನೀವು ಏನಪ್ಪಾ ಅಂದ್ರೆ ಪಾಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಬರೋದಾದ್ರೆ ಈಗ TET ಪಾಸ್ ಆಗಿಲ್ಲ ಇನ್ನೂ ಮಾಡ್ಕೊಳ್ಕೊಂಡು ನೋಡಿ. ಈಗ 1ರಿಂದ ನೀವು ಏನ್ 8ನೇ ತರಗತಿ ಆಗ್ಬೇಕು ಅನ್ಕೊಂಡಿದ್ರು ಪ್ರಮುಖವಾಗಿ TET ಪಾಸ್ ಆಗ್ಲೇಬೇಕು. ನೆಕ್ಸ್ಟ್ ಮತ್ತೆ ಏನಾದ್ರೂ ಬರ್ತೈತೆ ಒಟ್ಟು ಏನು ನಿಮ್ಮ ಸರ್ಟಿಫಿಕೇಟ್ ಅನ್ನು ನೀವು ಪಾಸ್ ಆಗ್ಲಿ ಇಟ್ಕೊಂಡೆ ಅಂದ್ರೆ ಚೆನ್ನಾಗಿ ಅಂತ ಹೇಳ್ಬೋದು. ಇದ್ರ ನಿಯಮ ಲಾಸ್ಟ್ ಇರ್ತಕ್ಕಂಥದ್ದು ಏನು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಅದು ಸಂಬಂಧ ಇಲ್ಲ ಅಂತ ನಾನು ಹೇಳ್ತಾ ಹೋಗಿದ್ದೀನಿ. ಯಾಕಂದ್ರೆ HSTR ಎಕ್ಸಾಮು ಅದು 8ರದ್ದು ಮ್ಯಾಗ್ ಬರುತ್ತೆ ಎಲ್ಲ ಕ್ಲಾಸಸ್, ಸೊ ಗ್ರೇಡ್ ಹೆಚ್ಚಿಗೆ ರೀತಿ. ಸೊ ಅದಕ್ಕೆ ಯಾವುದೇ ಇನ್ನೂ ನಿಯಮ ಮಾಡಿಲ್ಲ. ಹಾಗಾಗಿ ನೀವು ಏನಪ್ಪಾ ಅಂದ್ರೆ PED ಕಂಪ್ಲೀಟ್ ಆದವ್ರು ಸೊ ಎಲ್ಲರೂ ಅಪ್ಲಿಕೇಶನ್ ಹಾಕ್ಬೋದು HSTR ಎಕ್ಸಾಮ್ ಅಂತ ಹೇಳಿ ಫೈನಲ್ ಆಗಿ. ಸೊ ಯಾರ್ಯಾರು ಈ ಚಾನಲ್ ಹೊಸದಾಗಿ ನೋಡ್ತಿದ್ರು ಎಲ್ಲಾ ಸ್ನೇಹಿತರು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಲೈಕ್ ಅಂಡ್ ಶೇರ್ ಮಾಡಿ. ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ, ನಾವು ತಕ್ಷಣ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತೀವಿ ಅಂತ ಹೇಳಿ ನಾನು ಈ HSTR ಎಕ್ಸಾಮ್ ಸಂಬಂಧಪಟ್ಟಿರ್ತಕ್ಕಂಥದ್ದು 3 ರೀತಿಯಾಗಿರ್ತಕ್ಕಂಥದ್ದು GPSTR, PSTR ಆಗಿರ್ಬೋದು, ಜೊತೆಗೆ PU ಲೆಕ್ಚರ್ಸ್ ಆಗಿರ್ಬೋದು, ಮತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಬಗ್ಗೆನೂ ಕೂಡ ನಾನು ಇನ್ಫಾರ್ಮೇಶನ್, ಬುಕ್ ಲಿಸ್ಟ್, ಸಿಲೆಬಸ್ ಪ್ಯಾಟರ್ನ್ ಹಲವಾರು ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಹೋಗಿದ್ದೀನಿ. ಜೊತೆಗೆ ಸೊ ಮೆಂಬರ್ಶಿಪ್ ಏನಾದ್ರೂ ಕ್ಲಾಸ್ ಜಾಯ್ನ್ ಆಗೋರು ಆಗ್ಬೋದು. ಜೊತೆಗೆ ಯಾಕಂದ್ರೆ ಅಲ್ಲಿ ನಿಮ್ದು ಜಾಯ್ನ್ ಆಗಿ ನೀವು ಒಂದು ಯಾವುದೇ ವಿಡಿಯೋದಲ್ಲಿ ನೀವು ಸಬ್ಜೆಕ್ಟ್ ಹಾಕಿ ನೋಟ್ಸ್ ಹಾಕಿ ಅಂದ್ರೆ ಸೊ ನಿಮ್ ನಂಬರ್ಗೆ ನಾವು ಏನ್ ಮಾಡ್ತೀವಿ, ಸೊ ನಾವು ಅಲ್ಲಿ ಮೆಂಬರ್ಶಿಪ್ ನಲ್ಲಿ ನಮ್ಮ ನಂಬರ್ ಇರುತ್ತೆ, ನೀವು ಅಲ್ಲಿ ಹೋಗಿ ತಗೊಂಡು ಅಂತ ಮೆಸೇಜ್ ಮಾಡಿದ್ರೆ ನಾವು ನೋಟ್ಸ್ ಕಳಿಸ್ತೀವಿ ಅಂತ ಹೇಳ್ಬೋದು. ಅಂತ ಹೇಳಿ ನಾನು ಮುಂದಿನ ತರಗತಿಯಲ್ಲಿ ಸೊ ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಏನಿದೆಯೋ ಅಪ್ಡೇಟ್ ಏನಾದ್ರೂ ಅಪ್ಡೇಟ್ ಇದ್ರೆ ನಾನು ಏನ್ ಬಂದ್ರೆ ತಕ್ಷಣ ತೆಗಿರ್ತಕ್ಕಂಥ ಈ ಯೂಟ್ಯೂಬ್ ಚಾನಲ್ ನಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೇವೆ ಅಂತ ಹೇಳಿ ನಾನು ಮುಂದಿನ ತರಗತಿಯಲ್ಲಿ ಬೇರೆ ವಿಷಯದೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.